ನೀವು ನೋಡ್ಬೋದು ರೈಟ್ ಸೈಡಲ್ಲಿ ರೈಟ್ ಸೈಡ್ ಟಾಪಲ್ಲಿ ಡೇಟ್ ಅಂತ ಒಂದು ಆಪ್ಷನ್ ಇದೆ. ಅಪ್ಪಲ್ಲಿ ನೀವು ನೋಡ್ಬೋದು. ಸೊ ಡೇಟ್ ಅಂದರೆ ಏನಂದರೆ ಡೇಟ್ನ ಚೇಂಜ್ ಮಾಡ್ಕೊಬೋದಾಗಿರುತ್ತೆ. ನೀವು ಬಿಲ್ಲಿಂಗ್ ಮಾಡ್ತಾರಲ್ವ ಆಗ ಡೇಟು. ಸೊ ನಾವು ಇಲ್ಲಿ ಎಜುಕೇಷನ್ ಮೋಡ್ ಯೂಸ್ ಮಾಡ್ತಾ ಇದ್ದೀವಿ. ಆ ಕಾರಣ ಕೇವಲ 1 ಮತ್ತು 2 ಮತ್ತು ಈ ಥರ ಎರಡೇ ಡೇಟ್ ಚೇಂಜ್ ಮಾಡೋಕ್ಕಾಗೋದು. ಅದೇ ನಿಮಗೆ ಪರ್ಚೇಸ್ ಲೆವೆಲ್ ಅಥವಾ ಟ್ಯಾಲಿ ಚೆನ್ನಾಗಿರೋದಿದ್ರೆ ಅಂದರೆ ಆಕ್ಟಿವೇಶನ್ ವರ್ಷನ್ ಇದ್ದರೆ ಪ್ರತಿಯೊಂದು ಡೇಟು ಈ ದಿನದ ಡೇಟು ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ. ಸೊ ಫ್ರೆಂಡ್ಸ್, ಈಗ ಡೇಟ್ ಯಾವ ರೀತಿ ಚೇಂಜ್ ಮಾಡೋದು ಅಂದರೆ F2 ಅಂತ ಆಪ್ಷನ್ ಇದೆ. ನಿಮ್ಮ ಮೌಸಲ್ಲಿ ಡೇಟ್ ಮೇಲೆ ಕ್ಲಿಕ್ ಕೊಡ್ಬೋದು ಅಥವಾ F2 ಅಂತಲೂ ಕ್ಲಿಕ್ ಕೊಡ್ಬೋದು. F2 ಅಂದರೆ ಎಸ್ಕೇಪ್ ಲೈನಲ್ಲಿ F1 F2 F3 F4 ಅಂತ ಇದೆಯಲ್ಲ, ಸೊ ಅಲ್ಲಿರೋ F2 ಒಂದ್ಸತಿ ಕ್ಲಿಕ್ ಕೊಟ್ಟಾಗ ನೀವು ನೋಡ್ಬೋದು ಈ ರೀತಿ ನಿಮಗೆ ಡೇಟ್ ಬರುತ್ತೆ. ಕರೆಂಟ್ ಡೇಟ್ ಅಂತ ತೋರಿಸ್ತದೆ 3/4/2023 ಅಂತ. ಅದೇ ನಾವು ಹೇಳಿದ್ವಲ್ಲ, ಎಜುಕೇಷನ್ ಮೋಡ್ ಯೂಸ್ ಮಾಡ್ತಿರೋ ಕಾರಣ ಪ್ರಸ್ತುತ ಏನು ಡೇಟ್ ಇದೆಯೋ ಆ ಡೇಟ್ ಹಾಕೋಕ್ಕಾಗೋದಿಲ್ಲ. ಆಕ್ಟಿವೇಶನ್ ವರ್ಷನ್ ಇದ್ದರೆ ನೀವು ಇವತ್ತು ಏನು ಡೇಟ್ ಇದೆಯೋ ಅದೇ ಬಂದ್ಬಿಡುತ್ತೆ, ನಾವು ಟೈಪ್ ಮಾಡಿಲ್ಲ ಅಂದ್ರೂ. ಸೊ ಇವಾಗ ಫ್ರೆಂಡ್ಸ್, ನಾವು ಡೇಟ್ ಜಸ್ಟು 1 ಅಂತ ಚೇಂಜ್ ಮಾಡ್ತೀವಿ. 1/1/4/2023 ಈ ರೀತಿ ಚೇಂಜ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಡೇಟ್ ಅಂತ ಆಗಿದೆ. ನೀವು ನೋಡ್ಬೋದು ಕರೆಂಟ್ ಡೇಟ್ ಅಂತ ಇಲ್ಲಿ ತೋರಿಸೋದಿಲ್ಲ ಆಪ್ಷನ್ ಲೆಫ್ಟ್ ಸೈಡಲ್ಲಿ. ಸೊ ನಿಮಗೆ ಈ ರೀತಿ ಏಪ್ರಿಲ್ ಬಂದಿದೆ. ಅದೇ ನೀವು ಕ್ಲಿಕ್ ಕೊಟ್ಬಿಟ್ಟು 2 ಮಾಡೋಂಗಿದ್ರೆ ಎಂಟರ್ ಅಂತ ಕೊಟ್ಟಾಗ ನೋಡಿ April 2 ಆಗುತ್ತೆ. ಮತ್ತೆ ಕ್ಲಿಕ್ ಕೊಟ್ಬಿಟ್ಟು ನೀವು ಈ ಥರ ಎಂಟರ್ ಕೊಟ್ಟರೆ ನಮಗೆ 3 ವರ್ಕ್ ಆಗ್ತಾಯಿಲ್ಲ ಡೇಟ್, ಅಂದರೆ 1 2 ಮಾತ್ರ ವರ್ಕ್ ಆಗ್ತಾಯಿದೆ ಇದರಲ್ಲಿ. ಓಕೆ, ಸೊ ಈ ರೀತಿ ನೀವು ಡೇಟ್ಸ್ನ ಚೇಂಜ್ ಮಾಡ್ಬೋದಾಗಿರುತ್ತೆ ಯಾವ ಬಿಲ್ಲಿಂಗ್ ಇದೆಯೋ ಆ ಥರ ಬಿಲ್ಲಿಂಗ್ನಲ್ಲಿ. ಸೊ ಈಗ 2/4/2023 ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಟರ್ನ್ ನೋಡ್ಬೋದು F3 ಅಂತ ಇದೆ. F3 ಅಂದರೆ ಅದು ಆಪ್ಷನ್ ಕಂಪನಿ ಅಂತ ಇದೆ. ಸೊ ನಾವೀಗ F3 ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೇವೆ. F3 ಮೇಲೆ ಕ್ಲಿಕ್ ಕೊಡ್ಬೋದು, ಇಲ್ಲ ಅಂದರೆ F3 ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಡ್ಬೋದು. ನೀವು ಕೀಬೋರ್ಡ್ ಮುಖಾಂತರ F3 ಬಟನ್ ಮೇಲೆ ಕ್ಲಿಕ್ ಕೊಡಿ. ಕೀಬೋರ್ಡಲ್ಲಿ ಮೌಸ್ ಮುಖಾಂತರ ಬೇಕಾದರೆ ನೀವು F3 ಕರ್ಸರ್ನ ಅಲ್ಲಿ ತೊಗೊಂಡೋಗ್ಬಿಟ್ಟು F3 ಮೇಲೆ ಕ್ಲಿಕ್ ಕೊಡ್ಬೋದಾಗಿರುತ್ತೆ. ಸೊ ಇವಾಗ ನಾವು ಈ ರೀತಿ ಕ್ಲಿಕ್ ಕೊಟ್ಟಾಗ ನೀವು ನೋಡ್ಬೋದು ಪ್ರಶಿ ಕಂಪನಿ ಅಂತ ಬಂದಿದೆ. ಸೊ ಈ ಪ್ರಶಿ ಕಂಪನಿ ಅನ್ನೋದು ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಒಂದು ಕಂಪನಿ. ಜಸ್ಟ್ ನಾನು ಎಂಟರ್ ಅಂತ ಕೊಟ್ಟಾಗ ನೀವು ನೋಡ್ಬೋದು ಏನೂ ಚೇಂಜಸ್ ಆಗಲಿಲ್ಲ, ಈ ರೀತಿ ಬಂದಿದೆ. ಸೊ ಇದು ನಿಮಗೆ ಯಾವಾಗ ಗೊತ್ತಾಗುತ್ತೆ ಏನು ಕಂಪನಿ ಅನ್ನೋದು ಅಂದರೆ ನಾವು ಒಂದು 2-3 ಕಂಪನಿ ಕ್ರಿಯೇಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಇವಾಗ ನಾವು ಸದ್ಯಕ್ಕೆ ನಾವು ಜಸ್ಟ್ ಒಂದೇ ಕಂಪನಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಗೊತ್ತಾಗ್ತಲ್ಲ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳೋಣ. ಈಗ ನೆಕ್ಸ್ಟ್ ನೀವು ನೋಡ್ಬೋದು ನಾವು ಡೌನು ಅಪ್ಪು ಮಾಡಿದಾಗ ಅಂದರೆ ಕೀಬೋರ್ಡ್ನಲ್ಲಿ ಡೌನ್ ಆ್ಯರೋ ಮಾರ್ಕ್ ಕೊಟ್ಟಾಗ ಡೌನ್ ಹೋಗುತ್ತೆ, ಅಪ್ ಆ್ಯರೋ ಮಾರ್ಕ್ ಕ್ಲಿಕ್ ಕೊಟ್ಟಾಗ ಅಪ್ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ಆಗ್ತಾ ಇದ್ದಾಗ ಫಸ್ಟ್ ಆಪ್ಷನ್ ಕ್ರಿಯೇಟ್ ಅಂತ ಇದೆ, ಸೆಕೆಂಡ್ ಆಪ್ಷನ್ ಆಲ್ಟರ್ ಅಂತ ಇದೆ, ಥರ್ಡ್ ಆಪ್ಷನ್ ಚಾರ್ಟ್ ಆಫ್ ಅಕೌಂಟ್ ಅಂತ ಈ ರೀತಿ ಇದೆ. ಸೊ ನಾನು ಜಸ್ಟ್ ಬಂದುಬಿಟ್ಟು ಇವಾಗ ಕ್ರಿಯೇಟ್ ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೀನಿ. ಕ್ರಿಯೇಟ್ ಅಂತ ಕೊಟ್ಟಾಗ ನನಗೆ ಈ ರೀತಿ ಏನೋ ಗ್ರೂಪು, ಲೆಡ್ಜರು, ಕರೆನ್ಸಿ, ವೌಚರ್ ಟೈಪ್, ಸ್ಟಾಕ್ ಗ್ರೂಪ್ ಈ ರೀತಿ ಎಲ್ಲ ಬಂತು. ಅಂದರೆ ಇದೆಲ್ಲ ನಾನು ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ಸ್ನಲ್ಲಿ ಹೇಳಿದ್ದೆ. ಬೇಸಿಕ್ಸ್ ಅಂದರೆ ಅದೇ ಟ್ಯಾಲಿನಲ್ಲಿ ಕಲಿಯುವಾಗ ನಮಗೆ ಈ ರೀತಿ ಐಟಮ್ ಇರುತ್ತೆ, ಸ್ಟಾಕ್ಸ್ ಇರುತ್ತೆ, ಆ ಥರ ಎಲ್ಲ ನಿಮಗೆ ಹೇಳಿದ್ದೆ. ಸೊ ಅದೆಲ್ಲ ನಿಮಗೆ ಇಲ್ಲಿ ಬಂದಿದೆ. ಸೊ ಅದೆಲ್ಲ ನಾವು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಟ್ರೈ ಮಾಡೋಣ ಇದೆಲ್ಲ. ಸೊ ಎಸ್ಕೇಪ್ ಅಂತ ಕ್ಲಿಕ್ ಕೊಡಿ, ಹಿಂದೆ ಬರುತ್ತೆ. ಇವಾಗ ನೆಕ್ಸ್ಟ್ ಫಸ್ಟ್ ಆಲ್ಟರ್ ಅಂತ ಇದೆ. ಆಲ್ಟರ್ ಮೇಲೆ ಒಂದ್ಸತಿ ಕ್ಲಿಕ್ ಕೊಡಿ. ಅಲ್ಲೂ ಸಹ ನಿಮಗೆ ಈ ರೀತಿ ಬಂತು ಗ್ರೂಪು ಈ ರೀತಿ. ಅಂದರೆ ಆಲ್ಟರ್ ನಾವು ಇದು ಯಾವುದು ಕ್ರಿಯೇಟ್ ಮಾಡಿಲ್ಲ ಪ್ರಸ್ತುತ. ಅಂದರೆ ನಾವು ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಗ್ರೂಪ್ ಅಂದರೆ ಏನು, ಲೆಡ್ಜರ್ ಅಂದರೆ ಏನು, ಕರೆನ್ಸಿ ಅಂದರೆ ಏನು ಅಂತ ಗೊತ್ತಾಗುತ್ತೆ. ನಾನೀಗ ಎಸ್ಕೇಪ್ ಅಂತ ಕ್ಲಿಕ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಮಗೆ ಗೇಟ್ವೇ ಆಫ್ ಟೈಮ್ನಲ್ಲಿ ಈ ರೀತಿ ಇದೆ. ಅದೇ ನಾನೀಗ F3 ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಈ ರೀತಿ ಬಂದಿದೆ. ಸೊ ಇಲ್ಲಿ ನಾವು ನಿಮಗೆ ಇನ್ನೂ ಆಪ್ಷನ್ ಹೇಳ್ಕೊಡ್ಬೇಕಾಗಿರುತ್ತೆ. ಇಲ್ಲೂ ನೀವು ನೋಡ್ಬೋದು ಅಪ್ ಆ್ಯರೋ ಮಾರ್ಕ್ ಕ್ಲಿಕ್ ಕೊಟ್ಟಾಗ ಕ್ರಿಯೇಟ್ ಕಂಪನಿ ಇದೆ, ಆಲ್ಟರ್ ಕಂಪನಿ ಇದೆ, ಸೆಲೆಕ್ಟ್ ಕಂಪನಿ ಇದೆ, ಶಟ್ ಕಂಪನಿ ಅಂತ ಇದೆ. ನಾವು ಅಲ್ಲೂ ಅದೇ ನೋಡಿತ್ತು. ಇವಾಗ ಏನೋ ಗೇಟ್ವೇ ಆಫ್ ಟ್ಯಾಲಿ ಅಂತ ಬಂದಿತ್ತು, ಅಲ್ಲೂ ನಾವು ಅದೇ ನೋಡಿದ್ವಿ, ಇಲ್ಲೂ ನಾವು ಅದೇ ನೋಡ್ತಾ ಇದ್ವಿ. ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಸೊ ಅಲ್ಲಿ ಬಂದ್ಬಿಟ್ಟು ನಾವು ಏನೋ ಕ್ರಿಯೇಟ್ ಮಾಡಿದ್ದಾಗ ಅದನ್ನು ಆಲ್ಟರ್ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಕಂಪನಿ ಕ್ರಿಯೇಟ್ ಆಗಿರೋದು ಇಲ್ಲಿ. ನಾನು ಒಂದ್ಸತಿ ಎಸ್ಕೇಪ್ ಕೊಡ್ತಾ ಇದ್ದೀನಿ. ಎಸ್ಕೇಪ್. ಸೊ F3 ಮೇಲೆ ಕ್ಲಿಕ್ ಕೊಡ್ತೀನಿ, ಕಂಪನಿ ಸೆಲೆಕ್ಟ್ ಆಯಿತು. ಸೊ ಈ ರೀತಿ ಇದೆ. ಸೊ ಈಗ ನಾನು ಆಲ್ಟರ್ ಕಂಪನಿಗೆ ಹೋಗ್ತೀನಿ, ಒಂದ್ಸತಿ ಕ್ಲಿಕ್ ಕೊಡ್ತೀನಿ. ಈ ಆಲ್ಟರ್ ಕಂಪನಿ ಅಂದರೆ ಏನಂದರೆ, ನಾನು ಆಲ್ರೆಡಿ ಪ್ರಶಿ ಕಂಪನಿ ಅಂತ ಒಂದು ಟೈಪ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಯಿತು ಅಂದ್ಕೊಳ್ಳಿ, ಅವಾಗ ಅಡ್ರೆಸ್ ಚೇಂಜ್ ಮಾಡಬೇಕಾಗತ್ತೆ. ಸೊ
ಸೊ ಎಂಟರ್ ಅಂತ ಕೊಟ್ಬಿಟ್ಟು ನೀವು ಅಡ್ರೆಸ್ನ ಈಸಿಯಾಗಿ ಚೇಂಜ್ ಮಾಡ್ಕೊಬೋದಾಗಿರುತ್ತೆ. ಇಲ್ಲ ನೀವೇನಾದ್ರೂ ಸ್ಟೇಟೇ ಶಿಫ್ಟ್ ಆಯಿತು ಅಂದ್ಕೊಳ್ಳಿ, ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗ್ತೀರಾ ಅಂದ್ಕೊಳ್ಳಿ, ಫಾರಿನ್ ಆ ರೀತಿ, ಆವಾಗ ನೀವು ಸ್ಟೇಟ್ನ ಚೇಂಜ್ ಮಾಡ್ಕೊಬೋದು. ಇಲ್ಲಾಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ಆವಾಗ ನಿಮ್ಮ ಊರನ್ನ ಚೇಂಜ್ ಮಾಡ್ಕೊಬೋದು, ಪಿನ್ ಕೋಡ್ನ ಚೇಂಜ್ ಮಾಡ್ಕೊಬೋದು, ಅಥವಾ ಮೊಬೈಲ್ ನಂಬರ್ ಏನಾದರೂ ಹೊಸದಾಗಿ ಅಪ್ಡೇಟ್ ಆಗಿದ್ರೆ ಹೊಸದಾಗಿ ಅಪ್ಲೈ ಮಾಡ್ಬೋದು, ಅಂದರೆ ಟೈಪ್ ಮಾಡ್ಬೋದು ಇಲ್ಲಿ. ಸೊ ಈ ರೀತಿ ನಿಮಗೆ ಪ್ರತಿಯೊಂದು ಆಪ್ಷನ್ ಇದೆ. ಮತ್ತೆ ನೀವು ಎಂಟರ್ ಅಂತ ಕೊಟ್ಕೊಂಡ್ಬರ್ಬೇಕಾಗತ್ತೆ. ಕೊಟ್ಕೊಂಡ್ಬಂದ್ಮೇಲೆ ಅಕ್ಸೆಪ್ಟ್ ಅಂತ ಕೇಳುತ್ತೆ, ಎಸ್ ಅಂತ ಕೊಟ್ಟಾಗ ಅದು ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೆಲೆಕ್ಟ್ ಕಂಪನಿ ಅಂತ ಇದೆ. ಇದು ನಾನು ಒಂದು 5 ಮಿನಿಟ್ಸ್ ಬಿಟ್ಟು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತ. ನೆಕ್ಸ್ಟ್ ಶರ್ಟ್ ಕಂಪನಿ ಅಂತ ಇದೆ. ಶರ್ಟ್ ಕಂಪನಿ, ಈ ಶರ್ಟ್ ಕಂಪನಿ ಅಂದರೆ ಏನು ಅಂದರೆ, ನೀವು ನೋಡ್ಬೋದು ಇಲ್ಲಿ ಏನಂದರೆ, ನಾನೀಗ ನಿಮಗೆ ಕ್ಲಿಯರಾಗಿ ತೋರಿಸ್ಬೇಕಂದ್ರೆ ಎಸ್ಕೇಪ್ ಕೊಡ್ತೀನಿ. ನೀವು ಲೆಫ್ಟ್ ಸೈಡಲ್ಲಿ ನೋಡಬೇಕು, ಫ್ರೆಶ್ ಕಂಪನಿ ಅಂತ ಏನೋ ಒಂದು ಟೈಪ್ ಆಗಿದೆ ಲೆಫ್ಟ್ ಸೈಡಲ್ಲಿ ನೋಡಿದಾಗ. ನೇಮ್ ಆಫ್ ಕಂಪನಿ ಫ್ರೆಶ್ ಕಂಪನಿ, ನಾವು ವೌಚರ್ ಎಂಟರ್ಡ್ ಅಂತ ಇದೆ ಅಲ್ವಾ, ಅಂದರೆ ಫ್ರೆಶ್ ಕಂಪನಿ ಅನ್ನೋದು ನಮಗೆ ತೋರಿಸ್ತದೆ. ಅದೇ ನನಗೆ F3 ಕೊಡ್ತೀನಿ, F3 ಅಂತ ಬಟನ್ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಶರ್ಟ್ ಕಂಪನಿ ಅಂತ ಇದೆ, ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿ ತೋರಿಸ್ತದೆ. ಸೊ ಫ್ರೆಶ್ ಕಂಪನಿ ಮೇಲೆ ಒಂದ್ಸತಿ ಕ್ಲಿಕ್ ಕೊಟ್ಟಾಗ ದಿಸ್ ವಿಲ್ ಕ್ಲೋಸ್ ಅಂಡ್ ಓಪನ್ ರಿಪೋರ್ಟ್ಸ್ ಈ ರೀತಿ ಕಲ್ತಿದೆ. ಎಸ್ ಅಂತ ಕೊಡ್ತೀನಿ ನಾನು. ಎಸ್ ಅಂತ ಕೊಟ್ಟು ವೈ ಅಂತ ಕೊಟ್ಟರೆ ಎಸ್. ಸೊ ಈ ರೀತಿ ಆಯಿತು. ಸೊ ಈಗ ನಾನು ಎಸ್ಕೇಪ್ ಅಂತ ಕೊಟ್ಟರೆ ನನ್ನ ಕಂಪನಿ ಶಟ್ ಆಗಿಬಿಟ್ಟಿದೆ. ನನ್ನ ಕಂಪನಿ ಶಟ್. ಏನಿದು ಶಟ್ ಅಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ಇಷ್ಟೊತ್ತು ಲೆಫ್ಟಲ್ಲಿ ಫ್ರೆಶ್ ಕಂಪನಿ ಅಂತ ತೋರಿಸ್ತಾ ಇತ್ತು ಒಂದು ವೈಟ್ ಬಾಕ್ಸಲ್ಲಿ, ಇವಾಗ ನಮಗೆ ಏನು ತೋರಿಸ್ತಾ ಇಲ್ಲ. ನನಗೆ ಗೊತ್ತಾಗಿದೆಯಲ್ಲ, ಕಂಪನಿ ನಾವು ಪೇಜಿಂದ ಬಂದ್ಬಿಟ್ಟಿದ್ವಿ. ನೀವು ಬೇಸಿಕಾಗಿ ಕಲ್ತಿರ್ತೀರ, ಏನೋ ಒಂದು ಫಾರ್ ನಿಮಗೆ ಟ್ಯಾಲಿನಲ್ಲಿ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಒಂದು ಸಿಸ್ಟಮ್ ಇದೆ, ಸಿಸ್ಟಮಲ್ಲಿ 5-6 ಕಂಪನೀಸ್ ಆಪರೇಟ್ ಮಾಡ್ತಿದ್ದಾರೆ, ಇಲ್ಲ 2 ಕಂಪನಿ ಆಪರೇಟ್ ಮಾಡ್ತಿರ್ತೀರ ಅಂದ್ಕೊಳ್ಳಿ. ಸೊ ಇವಾಗ ನಿಮ್ಮದು ಈ ಕೆಲಸ ಮುಗೀತು. ಫ್ರೆಶ್ ಕಂಪನಿಯಲ್ಲಿ ಏನೇನಿದೆಯೋ ಎಲ್ಲ ಡಾಕ್ಯುಮೆಂಟ್ಸ್ ಬರೆದಾಯಿತು, ನೀವು ಗೋಡನಲ್ಲಿ ಏನೇನು ಸ್ಟಾಕ್ ಇದೆಯೋ ಎಲ್ಲ ಬರೆದಾಯಿತು, ಬಿಲ್ಲಿಂಗ್ ಮಾಡಾಯಿತು. ಸೊ ಇವಾಗ ನಿಮಗೆ ಬೇರೆ ಕಂಪನಿಯಲ್ಲಿ ಏನೋ ಆರ್ಡರ್ಸ್, ಇಲ್ಲಾಂದರೆ ಆರ್ಡರ್ ಇಂಪೋರ್ಟ್ ಮಾಡಬೇಕು, ಇಲ್ಲ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಳ್ಳಿ. ಆವಾಗ ನೀವು ಒಂದು ಕಂಪನಿನ ಶಟ್ ಮಾಡ್ತೀರಾ, ಮತ್ತು ಇನ್ನೊಂದು ಕಂಪನಿನ ನೀವು ಸೆಲೆಕ್ಟ್ ಮಾಡ್ತೀರಾ. ಓಕೆ, ಅದು ನಿಮಗೆ ಇವಾಗ ಗೊತ್ತಾಗುತ್ತೆ. ಏನಕ್ಕೆ ನಾನು ಇನ್ನೊಂದು ಕಂಪನಿ ಕ್ರಿಯೇಟ್ ಮಾಡ್ತೀನಿ. ಈಗ ಇನ್ನೂ 2 ಕಂಪನಿ ನಾನು ಕ್ರಿಯೇಟ್ ಮಾಡ್ತೇನೆ. ಸೊ ಇವಾಗ ಇಲ್ಲಿ ಇದೇ ಆಪ್ಷನಲ್ಲಿ ಅಂದರೆ F3 ಕೊಟ್ಟರೆ ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ನಿಮಗೆ ಕ್ರಿಯೇಟ್ ಕಂಪನಿ ಅಂತ ಒಂದು ಆಪ್ಷನ್ ಇದೆ. ಇವಾಗ ನಾನು ಅನದರ್ ಕಂಪನಿ, ಇನ್ನೊಂದು ಕಂಪನಿನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಈ ರೀತಿ ಇದೆ. ಇಲ್ಲಿ ನಾನು ABC ಅಂತ ಮಾಡ್ತೀನಿ, ABC ಕಾಂಪ್ ಅಂತ ಮಾಡಿ. ನಾನೇನು ಟೈಪ್ ಮಾಡಲ್ಲ, ಸುಮ್ಮನೆ ಹಂಗೆ ಫಾಸ್ಟಾಗಿ ಬರೀ ಎಂಟರ್ ಅಂತ ಕೊಟ್ಟು ಇಲ್ಲಿ ನಾನು ಇದು ಮಾಡಿದೆ, ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ಇದು ಇವಾಗ ನಾನು ಕ್ರಿಯೇಟ್ ಮಾಡಿದ್ದು 2ನೇ ಕಂಪನಿ. ಇಲ್ಲೂ ಅಷ್ಟೇ ಜಸ್ಟ್ ಎಂಟರ್ ಅಂತ ಕೊಟ್ಬಿಟ್ಟು ಎರಡು ಕಂಪನಿ ಕ್ರಿಯೇಟ್ ಆಯಿತು. ಮತ್ತೆ ನಾನು F3 ಮೇಲೆ ಕ್ಲಿಕ್ ಕೊಡ್ತೀನಿ, ಇನ್ನೊಂದು ಕಂಪನಿನ ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಕಂಪನಿ, HIJ ಕಂಪನಿ. ಸೇಮ್ ಎಂಟರ್ ಅಂದರೆ ಸ್ಪೀಡಾಗಿ ನಾನು ಅಂತ ಕೊಟ್ಟಾಗ ಅಡ್ರೆಸ್ ಏನು ಟೈಪ್ ಮಾಡ್ತಾಯಿಲ್ಲ ನಾನು, ನೀವು ಟೈಪ್ ಮಾಡಬೇಕಾಗತ್ತೆ ಸ್ಪೀಡಾಗಿ ತೋರ್ಸೋಕ್ಕೋಸ್ಕರ. ಸೊ ಫ್ರೆಂಡ್ಸ್, ಇವಾಗ ನಿಮಗೆ ಕಂಪನಿ ಕ್ರಿಯೇಟ್ ಆಯ್ತು. 3 ಕಂಪನಿ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನಾನು F3 ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೀವು ನೋಡ್ಬೋದು ABC ಕಂಪನಿ, HIJ ಕಂಪನಿ ಅಂತ ಇದೆ. ನಾನು ಜಸ್ಟ್ ಶರ್ಟ್ ಕಂಪನಿ ಮೇಲೆ ಕ್ಲಿಕ್ ಕೊಡ್ತೀನಿ, ಆವಾಗ ನಿಮಗೆ ಈ ರೀತಿ ಯಾವ ಶರ್ಟ್ ಮಾಡಬೇಕು ತೋರಿಸುತ್ತೆ. ಮತ್ತೆ ನಾನು F3 ಮೇಲೆ ಕ್ಲಿಕ್ ಕೊಡ್ತೀನಿ, ಶರ್ಟ್ ಕಂಪನಿ ಅಂತ ಕ್ಲಿಕ್ ಕೊಟ್ಟಾಗ ಯಾವ ಕಂಪನಿ ಶರ್ಟ್ ಮಾಡಬೇಕು ಆ ಕಂಪನಿ ಇಲ್ಲಿ ಶರ್ಟ್ ಆಗುತ್ತೆ. ಇವಾಗ ನಾನು ನಿಮಗೆ ನೀಟಾಗಿ ಆಪ್ಷನ್ಸ್ನ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾರ್ಮಲಾಗಿ ಟ್ಯಾಲಿ ಓಪನ್ ಮಾಡಿದ ತಕ್ಷಣ ಇವಾಗ ನಾನು ಕ್ಲೋಸ್ ಮಾಡಿಬಿಟ್ಟು ಟ್ಯಾಲಿ ಓಪನ್ ಮಾಡ್ತೇನೆ. ಸೊ ಈ ರೀತಿ ಟ್ಯಾಲಿನ ಓಪನ್ ಮಾಡಿದ ಕೂಡಲೇ ಎಜುಕೇಷನ್ ಮೋಡ್ ಯೂಸ್ ಮಾಡ್ತಿರೋ ಕಾರಣ ಎಜುಕೇಷನ್ ಮೋಡ್ ಮೇಲೆ ಕ್ಲಿಕ್ ಕೊಟ್ಟೆ. ಇವಾಗ ನಮಗೆ ಈ ರೀತಿ ಓಪನ್ ಆಗ್ತಾ ಇದೆ. ಇಷ್ಟೊತ್ತು ನಮಗೆ ಬೇರೆ ಥರ ಓಪನ್ ಆಗಿದೆ. ಫ್ರೆಶ್ ಕಂಪನಿ ಇತ್ತು, ಇವಾಗ ನಾವು ABC ಒಂದು HIJ 2 ಕಂಪನಿ ಕ್ರಿಯೇಟ್ ಮಾಡಿದ್ವಿ.
ಸೊ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇದೆ. ಏನಿದು 3 ಆಪ್ಷನ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಬ್ರಷ್ ಕಂಪನಿ ಅಂತ ಇದೆ, ಮತ್ತೆ ಇದ್ರ ಪಕ್ಕದಲ್ಲಿ ಏನೋ ಒಂದು ನಂಬರ್ ಇದೆ 1000 ಅಂತ ಇದೆ. HHI ಕಂಪನಿ ಅಂತ ಇದೆ, ಪಕ್ಕದಲ್ಲಿ ಏನೋ ಒಂದು ನಂಬರ್ ಇದೆ, ಈ ಲಾಸ್ಟಲ್ಲಿ 2 ಅಂತ ಇದೆ, ಮತ್ತೆ ABC ಕಂಪನಿ ಅಂತ ಇದೆ, ಇದಕ್ಕೆ ಲಾಸ್ಟಲ್ಲಿ 1 ಅಂತ ಇದೆ. ಈ ರೀತಿ ಪ್ರತಿಯೊಂದಕ್ಕೂ ಈ ರೀತಿ ಡಿಫ್ರೆಂಟ್ ಆದ ಒಂದು ನಂಬರ್ನ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ಬಂದ್ಬಿಟ್ಟು ಒಂದು ಕಂಪನಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದ್ರೆ ನಾವು ಈಗ 3 ಕಂಪನಿ ಕ್ರಿಯೇಟ್ ಮಾಡಿದ್ವಿ, ಒಂದು ಕಂಪನಿನ ನಾವು ಸೆಲೆಕ್ಟ್ ಮಾಡಬೇಕು. ಏನಕ್ಕೆ ಒಂದು ಕಂಪನಿನ ಸೆಲೆಕ್ಟ್ ಮಾಡಬೇಕು ಅಂದ್ರೆ, ಬಿಲ್ಲಿಂಗ್ ನೀವು ಯಾವ ಕಂಪನಿನಲ್ಲಿ ಮಾಡ್ತಿರೋ ಅದೇ ಕಂಪನಿನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಬ್ರಷ್ ಕಂಪನಿ ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಬ್ರಷ್ ಕಂಪನಿ ಅಂತ ಇದೆಯಲ್ವಾ. ಸೊ ಈ ರೀತಿ ಇದೆ. ಅದೇ ನಾನೀಗ ಮತ್ತೆ F3 ಅಂತ ಕ್ಲಿಕ್ ಕೊಟ್ಬಿಟ್ಟು ಕಂಪನಿಗೆ ಹೋಗ್ತೀನಿ. ಇವಾಗ ಮತ್ತೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಕಂಪನಿ, ಅಂದ್ರೆ ಅವಾಗ ನಿಮ್ಗೆ ಅರ್ಥ ಆಗಿಲ್ಲ ಏನು ಸೆಲೆಕ್ಟ್ ಕಂಪನಿ ಅಂದ್ರೆ, ಇವಾಗ ಗೊತ್ತಾಗುತ್ತೆ. ಸೆಲೆಕ್ಟ್ ಕಂಪನಿ ಅಂತ ಇದೆ, ಅವಾಗ ನಾನು ಸೆಲೆಕ್ಟ್ ಕಂಪನಿ ಮತ್ತೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ಮೇಲೆ ಬ್ರಷ್ ಕಂಪನಿ ಅಂತ ಐತಲ್ವ, ಇವಾಗ ನಾನು HHI ಕಂಪನಿ ಮೇಲೆ ಒಂದ್ಸತಿ ಎಂಟರ್ ಕೊಡ್ತೀನಿ, ಸೆಲೆಕ್ಟ್ ಮಾಡಿ. ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ HHI ಕಂಪನಿ ನೋ ವೌಚರ್ಸ್ ಎಂಟರ್ಡ್, ಮತ್ತೆ ಅದ್ರ ಕೆಳಗಡೆ ನೋಡಿ HHI ಕಂಪನಿ ನೋ ವೌಚರ್ಸ್ ಎಂಟರ್ಡ್, ಬ್ರಷ್ ಕಂಪನಿ ನೋ ವೌಚರ್ಸ್ ಎಂಟರ್ಡ್, ಈ ತರ ಬಂದಿದೆ. ಓಕೆ, ಸೊ ಇವಾಗ ನಾನು ಮತ್ತೆ F3 ಮೇಲೆ ಕ್ಲಿಕ್ ಕೊಡ್ತೀನಿ. F3 ಮೇಲೆ ಕ್ಲಿಕ್ ಕೊಟ್ಟು ಮತ್ತೆ ಸೆಲೆಕ್ಟ್ ಕಂಪನಿ ಅಂತ ಕೊಡ್ತೀನಿ. ಕೊಟ್ಟಾಗ ಇವಾಗ ನಾವು ABC ಕಂಪನಿ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನೀವು ಅಗೇನ್ ನೋಡ್ಬೋದು ಇನ್ನೊಂದು ಆ್ಯಡ್ ಆಯಿತು, ಅಲ್ಲಿ ABC ಕಂಪನಿ ಅಂತ ಆ್ಯಡ್ ಆಯಿತು. ಇಲ್ಲಿ ನಿಮಗೆ ಏನು ಇಂಪಾರ್ಟೆಂಟ್ ಅಂದರೆ, ನಾವು ಇಷ್ಟು 3 ಕಂಪನಿ ಕ್ರಿಯೇಟ್ ಮಾಡಿ 3 ಓಪನ್ ಮಾಡಿಬಿಟ್ಟಿದ್ದೀವಿ. ಫಸ್ಟ್ ಬಂದ್ಬಿಟ್ಟು ABC ಅಂತ ಇದೆ. ABC ಅಂದರೆ ಬೋರ್ಡಲ್ಲಿದೆ, ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ವೈಟ್ ಸ್ಕ್ರೀನಲ್ಲಿ ಇದೆಯಲ್ಲ ABC ಕಂಪನಿ. ಬೋರ್ಡಲ್ಲಿ ಏನಿದೆಯೋ ಆ ಕಂಪನಿ ಬಂದು ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಅಂದರೆ ನೀವು ಬೇಸಿಕ್ ಕಲಿತಾ ಇದ್ರೆ ಏನಿದು ಸೆಲೆಕ್ಟು ಏನಿದು ಅಂತ ಗೊತ್ತಾಗೋದಿಲ್ಲ ಸದ್ಯಕ್ಕೆ. ಒಂದು 3-4 ಕ್ಲಾಸಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇವಾಗ ನಿಮಗೆ ಬೋರ್ಡಲ್ಲಿ ಇದೆ ಅಲ್ವಾ, ಬೋರ್ಡಲ್ಲಿ ಇರೋ ಕಾರಣ ನಿಮಗೆ ಈ ಕಂಪನಿ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಮತ್ತೆ ಅಗೇನ್ F3 ಅಂತ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಇಲ್ಲಿ ಎಲ್ಲ ಮಾಡ್ಕೊಬೋದು. ಕ್ರಿಯೇಟ್ ಕಂಪನಿ ಅಂತ ಗೊತ್ತು, ಆಲ್ಟರ್ ಕಂಪನಿ ಅಂದರೆ ಏನಂತ ಗೊತ್ತು, ಸೆಲೆಕ್ಟ್ ಕಂಪನಿ ಅಂದರೆ ಏನಂತ ಗೊತ್ತು. ಈಗ ಶರ್ಟ್ ಕಂಪನಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸೆಲೆಕ್ಟ್ ಕಂಪನಿ ಅಂದ್ರೆ ನೀವು ಏನೇನು ಸೆಲೆಕ್ಟ್ ಮಾಡ್ತೀರೋ ಅದೆಲ್ಲ ಲೆಫ್ಟ್ ಸೈಡಲ್ಲಿ ಬರ್ತಾ ಇದೆ. ಓಕೆ, ಸೊ ಅದೇ ಸೆಲೆಕ್ಟ್ ಕಂಪನಿ. ಶರ್ಟ್ ಕಂಪನಿ ಅಂತ ಬರುತ್ತೆ. ಇವಾಗ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ನಾವು ಎಲ್ಲಾನು ಕ್ಲಿಕ್ ಕೊಟ್ಟು ಸೆಲೆಕ್ಟ್ ಮಾಡಿದ್ವಿ, ಅದಕ್ಕೆಲ್ಲ ನೇಮು ತೋರಿಸೋದೆ. ಅದೇ ನಾವೀಗ ಶರ್ಟ್ ಕಂಪನಿ ಮೇಲೆ ಒಂದ್ಸತಿ ಕ್ಲಿಕ್ ಕೊಡ್ತೀವಿ, ನಾವು 3 ಸೆಲೆಕ್ಟ್ ಮಾಡಿದ್ದೀವಿ, ಆ ಕಾರಣ ನಮಗೆ 3 ನೇಮು ಬರ್ತಾ ಇದೆ. ನೀವೇನೋ 2 ಸೆಲೆಕ್ಟ್ ಮಾಡಿದ್ರೆ 2 ನೇಮೇ ಬರ್ತಾ ಇತ್ತು, ನೀವೇನಾದರೂ 10 ಸೆಲೆಕ್ಟ್ ಮಾಡಿದ್ರೆ 10 ಬರುತ್ತೆ. ಸೊ ಈ ರೀತಿ ಶರ್ಟ್ ಕಂಪನಿ ಅಂದರೆ ನಮ್ಗೆ ಯಾವ್ದು ಬೇಡೋ ಅದನ್ನು ನಾವು ಶರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ HHI ಬೇಡ ಅಂದ್ಕೊಡಿ, ಕ್ಲಿಕ್ ಕೊಟ್ಟು ಈ ಥರ ಕೊಟ್ಟಾಗ ಈ ರೀತಿ ಹೇಳ್ತಾ ಎಂಟರ್ ಅಂತ ಕೊಡಿ, ಅವಾಗ ಶರ್ಟ್ ಆಯಿತು. ನೀವು ಲೆಫ್ಟ್ ಸೈಡಲ್ಲಿ ನೋಡಿ HHI ಕಂಪನಿ ನಮಗೆ ಇವಾಗ ಕಾಣಿಸ್ತಾ ಇಲ್ಲ. ಓಕೆ, ಸೊ ಈ ರೀತಿ. ಸೊ ನಿಮಗೆ ಈಗ F3ನಲ್ಲಿ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಡೇಟ್ ಅಂತ ಇದೆ, ಮತ್ತು ಅದ್ರ ಕೆಳಗಡೆ ನಿಮಗೆ ಕಂಪನಿ ಅಂತ 2 ಆಪ್ಷನ್ ಇದೆ. ಸೊ ಆ 2 ಆಪ್ಷನ್ ನಿಮಗೆ ಕಂಪ್ಲೀಟ್ ಆಯಿತು. ಸೊ ಟ್ಯಾಲಿನಲ್ಲಿ ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ಫುಲ್ಲು ಅರ್ಥ ಆಗೋಕ್ಕೆ ಇನ್ನೊಂದು 3-4 ಕ್ಲಾಸ್ ಬೇಕಾಗುತ್ತೆ ಏನಿದು ಅಂತ. ಸೊ ಕ್ರಿಯೇಟ್ ಕಂಪನಿ ಮಾತ್ರ ನಿಮ್ಗೆ ಗೊತ್ತಾಯಿತು, ಆಲ್ಟರ್ ಕಂಪನಿನೂ ಈಸಿಯಾಗಿ ಗೊತ್ತಾಯ್ತು. ಈ ಸೆಲೆಕ್ಟ್ ಶರ್ಟ್ ಅನ್ನೋದು ನಿಮಗೆ ಲೈಟಾಗಿ ಕನ್ಫ್ಯೂಸ್ ಇರುತ್ತೆ. ಯಾಕೆ ನಾವು ಸೆಲೆಕ್ಟ್ ಮಾಡಿದ್ವಿ, ಯಾಕೆ ನಾವು ಶರ್ಟ್ ಮಾಡಿದ್ವಿ ಅಂತ ನಿಮ್ಗೆ ಗೊತ್ತಾಗ್ತಾ ಇರಲ್ಲ, ಬಟ್ ಸ್ವಲ್ಪ ಕ್ಲಾಸ್ನಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಎಸ್ಕೇಪ್ ಅಂದರೆ ನಾವು ಏನೇ ಹಿಂದೆ ಬರ್ಬೇಕಂದ್ರೆ ಎಸ್ಕೇಪು, ನಾವು ಮುಂದೆ ಬರ್ಬೇಕಂದ್ರೆ ಕೀಬೋರ್ಡ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ನಮಗೆ ಕ್ರಿಯೇಟ್ ಅಂತ ಇದೆ, ಮಾಸ್ಟರ್ಸ್ ಗೇಟ್ವೇ ಆಫ್ ಟ್ಯಾಲಿನಲ್ಲಿ ಕ್ರಿಯೇಟ್ ಅಂತ ಇದೆ. ಸೊ ನಾನು ಕ್ರಿಯೇಟ್ ಮೇಲೆ ಒಂದು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಇಲ್ಲಿ ಅಕೌಂಟಿಂಗ್ ಮಾಸ್ಟರಲ್ಲಿ ಗ್ರೂಪ್ ಇದೆ, ಲೆಡ್ಜರ್ ಇದೆ, ವೌಚರ್ ಇದೆ, ವೌಚರ್ ಟೈಪ್ ಈ ರೀತಿ ಇದೆ, ಏನೇನೋ ಇದೆ. ಸೊ ಈಗ ನಾನು ಫಸ್ಟ್ ಗ್ರೂಪ್ಗೆ ಹೋಗ್ತೀನಿ. ಗ್ರೂಪ್ ಮೇಲೆ ಕ್ಲಿಕ್ ಕೊಟ್ಟಾಗ ನಮಗೆ ಈ ರೀತಿ ಬರ್ತಾ ಇದೆ. ಸೊ ಇವಾಗ ನಾವು ಈ ಗ್ರೂಪ್ ಅನ್ನೋದು ಏನು ಅಂತ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಕೊಳ್ಳೋಣ, ಏನಕ್ಕೆ ನಮಗೆ ಇನ್ನೂ ಸ್ವಲ್ಪ ಕೆಲವು ಆಪ್ಷನ್ಸ್ಗಳು ನಮಗೆ ಬೇಕಾಗಿದೆ. ಸೊ ಎಸ್ಕೇಪ್ ಸೊ ಇಲ್ಲಿ ನಮಗೆ ಓಕೆ ಇದರಲ್ಲಿ ಬರ್ತೀವಿ. ಕ್ರಿಯೇಟ್ ಅಂತ ಕೊಟ್ಟಾಗ ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ಹೇಳ್ಬಿಡ್ತೀನಿ. ಇಲ್ಲಿ ಗ್ರೂಪ್ ಅಂದರೆ ಯಾವ ಕಂಪನಿ ಯಾವ ಗ್ರೂಪಿಗೆ ಸೇರುತ್ತೆ ಅನ್ನೋದು ನಾವು ಟೈಪ್ ಮಾಡಬೇಕು, ಇಲ್ಲ ಯಾವ ವಸ್ತು ಇದಕ್ಕೆ ಸೇರುತ್ತೆ ಅಂತ ನಾವು ಟೈಪ್ ಮಾಡಬೇಕಾಗತ್ತೆ.
ಸೊ ಆಮೇಲೆ ಲೆಡ್ಜರ್ ಅಂತ ಬರುತ್ತೆ. ಲೆಡ್ಜರ್ ಅಂದರೆ ನಿಮಗೆ ಆಲ್ರೆಡಿ ಕಾಮರ್ಸ್ನಲ್ಲಿ ಗೊತ್ತಿರುತ್ತೆ. ಈ ಬ್ಯಾಂಕ್ ಅಕೌಂಟ್ ಬಂದುಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ. ಲೋನ್ ಅಕೌಂಟ್ ಎದಕ್ಕೆ ಬರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇವ್ರು ಬಂದು ಫರ್ನಿಚರ್ ಇಸ್ಕೊತಾರೆ ಕಂಪನಿಯವರು, ಅದು ಎದಕ್ಕೆ ಬರುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಲೆಡ್ಜರಲ್ಲಿ ತುಂಬ ಲೆಡ್ಜರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಫಸ್ಟ್ ಗ್ರೂಪ್ ಮೇಲೆ ಒಂದು ಸಲ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಾನು ಸುಮ್ಮನೆ ರಫ್ ಆಗಿ ಏನೋ ಒಂದು ಟೈಪ್ ಮಾಡ್ತೀನಿ, ಅದೇ ಸೇವ್ ಮಾಡ್ತೀನಿ. ನೋಡಿ ಈ ಥರ ಎಲ್ಲ ನೀವು ನೋಡಿರ್ತೀರ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ಪ್ರಾಬ್ಲಮ್ ಇಲ್ಲ. ಈ ರೀತಿ ನಿಮಗೆ ಬ್ಯಾಂಕ್ ಅಕೌಂಟು, ಬ್ಯಾಂಕ್ OCC, ಬ್ಯಾಂಕ್ OD, ಬ್ರಾಂಚ್ ಡಿವಿಷನ್ನು, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಇನ್ಕಮ್, ಈ ರೀತಿ ಪ್ರತಿಯೊಂದಕ್ಕೂ ಈ ರೀತಿ ಸ್ಟಾಕ್ ಇನ್ ಆ್ಯಂಡ್ ಈ ರೀತಿ ನಮಗೆ ಬರುತ್ತೆ. ಸೊ ನಾವು ಜಸ್ಟ್ ಎಸ್ಕೇಪ್ ಅಂತ ಕೊಡ್ತಾ ಇದ್ದೀನಿ, ಅಂದರೆ ಇದನ್ನು ಯಾವುದನ್ನೇ ನಾನು ಸೇವ್ ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ಗ್ರೂಪ್ ಅಂದರೆ ಗೊತ್ತಾಯ್ತು ನಿಮಗೆ. ಅದಾದಮೇಲೆ ನಮಗೆ ಲೆಡ್ಜರ್ ಬರುತ್ತೆ. ಲೆಡ್ಜರಲ್ಲಿ ನಿಮಗೆ ಇದನ್ನು ಅಷ್ಟೇ ಸೇಮ್, ಅದೇ ನಿಮಗೆ ಗೊತ್ತಿರುತ್ತಲ್ವ. ಸೊ ಈ ರೀತಿ ಬ್ಯಾಂಕ್ ಅಕೌಂಟು, ಕ್ಯಾಶ್ ಇನ್ ಹ್ಯಾಂಡ್, ಈ ರೀತಿ ಪ್ರತಿಯೊಂದಕ್ಕೂ ಇಲ್ಲಿ ನಿಮಗೆ ಬರುತ್ತೆ. ಅದಾದಮೇಲೆ ಕರೆನ್ಸೀಸ್ ಅಂದರೆ ಏನು ಅಂದರೆ, ನಮ್ಮ ಹತ್ರ ಈಗ ರುಪಿ ಮಾತ್ರ ಇದೆ. ಸೊ ನಾವು ಬೇರೆ ಕರೆನ್ಸೀಸ್ ಏನೋ ಕ್ರಿಯೇಟ್ ಮಾಡಬೇಕಾಗತ್ತೆ. ಹೊಸ ಕರೆನ್ಸೀಸ್ ಅಂದರೆ ಡಾಲರು, ಯೂರೋಸ್, ಈ ರೀತಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಲ್ಲೇ ವೌಚರ್ಸ್ ನಿಮಗೆ ಗೊತ್ತು ಯಾವ ವೌಚರ್ಸ್ ಬರುತ್ತೆ ಅಂತ. ಸೊ ಅದಾದಮೇಲೆ ಇನ್ವೆಂಟ್ರಿ ಅಂತ ಇರುತ್ತೆ. ಇನ್ವೆಂಟ್ರಿನಲ್ಲಿ ನಿಮಗೆ ಸ್ಟಾಕ್ ಗ್ರೂಪ್ಸ್ ಅಂತ ಇದೆ. ಸ್ಟಾಕ್ ಗ್ರೂಪ್ಸ್ನಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ಗೆ ಗ್ರೂಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಇದೆ ಹತ್ರ ಈಗ ಲೆಡ್ಜರ್ ನೋಡಿ, ಲೆಡ್ಜರ್ ಬಗ್ಗೆ ನಿಮ್ಗೆ ಗೊತ್ತು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ ನೇಮ್ ಹಾಕ್ತೀರಾ ಅಂದ್ಕೊಳ್ಳಿ, ಬ್ಯಾಂಕ್ ನೇಮ್ ಮೇಲೆ ಬರುತ್ತೆ, ಬ್ಯಾಂಕ್ ಅಕೌಂಟ್ನಲ್ಲಿ ಬರುತ್ತೆ. ಸೊ ಈ ರೀತಿ ಇನ್ ಕೇಸ್ ನಿಮ್ದು ಯಾವುದೋ ಬ್ರಾಂಚಸ್ ಇರುತ್ತೆ, ಈ ಬ್ರಾಂಚ್ ಅಂತ ಟೈಪ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಬ್ರಾಂಚ್ ಅಂತ ಟೈಪ್ ಮಾಡ್ತೀರಾ, ಸೊ ಬ್ರಾಂಚ್ ಅಕೌಂಟ್ ಬರುತ್ತೆ ಅಂತ ಲೆಡ್ಜರ್ ಟೈಪ್ ಮಾಡ್ತೀರಾ. ಬಟ್ ಅದೇ ಥರ ಗ್ರೂಪ್ ಅಂದರೆ ಏನು ಅಂದರೆ, ನಮಗೆ ಲೆಡ್ಜರ್ಸಲ್ಲಿ ಯಾವುದೇ ಒಂದು ಆಪ್ಷನ್ಸ್ ಇರೋದಿಲ್ಲ. ನಮಗಿನ್ನೂ ಒಂದೊಂದು ಸತಿ ಓನಾಗಿ ಬೇಕಾಗಲ್ಲ, ಒಂದೊಂದು ಸತಿ ಬೇಕಾಗುತ್ತೆ. ಆ ಥರ ಟೈಮಲ್ಲಿ ನಾವು ಗ್ರೂಪ್ನ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿ ಇಲ್ಲೂ ಇನ್ವೆಂಟ್ರಿನಲ್ಲಿ ಗ್ರೂಪ್ ಅಂತ ಬಂದರೆ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಐಟಮ್ ಅಂತ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊತೀವಿ. ಅದಕ್ಕೆ ನೆಕ್ಸ್ಟ್ ನೀವು ಸ್ಟಾಕ್ ಕ್ಯಾಟಗರಿ ಅಂತ ಬಂದರೆ ಎಲೆಕ್ಟ್ರಾನಿಕ್ಸ್ ಐಟಮಲ್ಲಿ ಏನಾದರೂ ಬರ್ಬೋದು. TV ಬರ್ಬೋದು, ಕಂಪ್ಯೂಟರ್ ಬರ್ಬೋದು, ಮೌಸ್ ಬರ್ಬೋದು, ಲ್ಯಾಪ್ಟಾಪ್ ಬರ್ಬೋದು, ಆ ರೀತಿ. ಆಮೇಲೆ ನೆಕ್ಸ್ಟ್ ಸ್ಟಾಕ್ ಐಟಮ್ ಅಂತ ಬರುತ್ತೆ. ಸ್ಟಾಕ್ ಐಟಮ್ ಅಂದರೆ ಪರ್ಸ್ನಲ್ ಅಂದರೆ ಒಂದೊಂದೇ ಐಟಮ್. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಪೆನ್ ಇದೆ, ಎಷ್ಟು ಸ್ಟಾಕ್ ನೀವು ತರಿಸ್ಕೊಂಡಿದ್ರೆ 100 ಸ್ಟಾಕ್ ತರಿಸ್ಕೊಂಡಿದ್ರ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಮೌಸ್ ಇದೆ, ಮೌಸಲ್ಲಿ 500 ಸ್ಟಾಕ್ಸ್ ತರಿಸ್ಕೊಂಡಿದ್ದೀವಿ. ಕೀಬೋರ್ಡ್ 100 ಸ್ಟಾಕ್ಸ್ ತರ್ಕೊಂಡಿದ್ದೀವಿ. ಈ ರೀತಿ ಸ್ಟಾಕ್ ಐಟಮ್ನ ನಾವು ಏನೇನು ತರಿಸ್ಕೊತೀವೋ ಅದೆಲ್ಲ ಅಲ್ಲಿ ಎಂಟರ್ ಮಾಡ್ತೀವಿ. ಅದಾದಮೇಲೆ ಯೂನಿಟ್ ಅಂತ ಬರುತ್ತೆ. ಯೂನಿಟ್ ಅಂದರೆ ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಈಗ ಮೌಸ್ನ ಇಸ್ಕೊತೀವಿ, ಪೀಸಸ್ ಲೆಕ್ಕದಲ್ಲಿ ಇಸ್ಕೊತೀವಿ, 100 ಪೀಸಸ್. ಸೊ ನಾವು ಪೀಸಸ್ನ ಟೈಪ್ ಮಾಡ್ತೀವಿ. ಅದೇ ನಾವೇನಾದರೂ ಪ್ರಾವಿಷನ್ ಸ್ಟೋರ್ ಆಗಿದ್ದರೆ KGs ಅಂತ ಹಾಕ್ತೀವಿ. ಅದೇ ನಾವೇನಾದರೂ ಮೆಟಲ್ ಶಾಪ್ ಆಗಿರೋ ಟನ್ಸ್ ಪ್ರಕಾರ ಹಾಕ್ತೀವಿ. ಈ ರೀತಿ ಯೂನಿಟ್. ಅದಾದಮೇಲೆ ನೆಕ್ಸ್ಟ್ ಗೋಡನ್ ಅಂತ ಬರುತ್ತೆ. ಗೋಡನ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಹತ್ರ ಕಂಪನಿ ಎಲ್ಲೆಲ್ಲಿ ಗೋಡನ್ ಇದೆಯೋ ಅದೆಲ್ಲ ಬಂದ್ಬಿಟ್ಟು ನೀವು ಇದು ಮಾಡಬೇಕಾಗತ್ತೆ, ಅಂದರೆ ಅದೆಲ್ಲ ಶೋ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಸ್ಟ್ಯಾಚ್ಯುಟರಿ ಮಾಸ್ಟರ್ಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ GST ರಿಜಿಸ್ಟ್ರೇಷನ್, GST ರಿಜಿಸ್ಟ್ರೇಷನ್ ಏನಿದೆಯೋ ಅದೆಲ್ಲ ಇನ್ಫಾರ್ಮೇಷನ್ ಟೈಪ್ ಮಾಡಬೇಕಾಗುತ್ತೆ. ಕ್ಲಾಸಿಫಿಕೇಶನ್ ಅಂದರೆ ಏನು ಅಂದರೆ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಟ್ಯಾಕ್ಸು ಎಲ್ಲದಕ್ಕೂ ಒಂದೇ ಲೆವೆಲ್ ಇಲ್ಲ, ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ಥರ ಲೆವೆಲ್ ಇರುತ್ತೆ. ಸೊ ಅದು ನಿಮಗೆ ಯಾವುದಕ್ಕೆ ಸೇರುತ್ತೆ, ಯಾವ ಲೆವೆಲಲ್ಲಿದೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಅದೆಲ್ಲ ನೀವು ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಕಂಪನಿ GST ಡೀಟೇಲ್ಸ್. ಅದಾದಮೇಲೆ ನಿಮಗೆ ಪ್ಯಾನ್ ಮತ್ತು ಸಿನ್ ಅಂತ ಬರುತ್ತೆ. ಪ್ಯಾನ್ ಅಂದರೆ ಕಂಪನಿ ಪ್ಯಾನ್ ಕಾರ್ಡ್ ಬರುತ್ತೆ. ಸಿನ್ ಅಂದರೆ ಕಂಪನಿಗೆ ಒಂದು ಸಿನ್ ಐಡೆಂಟಿಟಿ ಕೋಡ್ ಇರ್ತಾರೆ, ಅದೆಲ್ಲ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಿಂದ ನಿಮಗೆ ಒಂದೊಂದು ಕ್ರಿಯೇಟ್ ಮಾಡ್ಕೊಂಬರೋಣ. ಗ್ರೂಪ್ ಅಂದರೆ ಏನು, ಲೆಡ್ಜರ್ ಅಂದರೆ ಏನು, ಪ್ರತಿಯೊಂದು ಕ್ರಿಯೇಟ್ ಮಾಡ್ಕೊಂಬರೋಣ.